Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸರ್, ಹೊಸ ವರ್ಷಾಚರಣೆ ಸರ್, ಏನು ಸಂಕಲ್ಪ ಮಾಡಿದ್ದೀರಾ ಸರ್? ನೋಡಪ್ಪ, ಹೊಸ ವರ್ಷ 2026 ಒಳ್ಳೆ ಶುಭ ಲಗ್ನದಲ್ಲಿ ಪ್ರಾರಂಭ ಆಗಿದೆ. 25 ಈ ದೇಶದಲ್ಲಿ ಬಹಳ ಉತ್ತಮವಾಗಿ ಆಡಳಿತವನ್ನ ಕೊಟ್ಟಿದ್ದೇವೆ. ನಾವು ಕರ್ನಾಟಕ ರಾಜ್ಯವನ್ನ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇರ್ಬೋದು, ಟೆಕ್ ಸಮಿಟ್ ಇರ್ಬೋದು, ಮತ್ತು ನಾವೇನು ಮಾತು ಕೊಟ್ಟಿದ್ದು ಇರಿಗೇಷನ್ ಅಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳು, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯುಕಿಪೆ ಮತ್ತು ತುಂಗಭದ್ರಾ ಮತ್ತು ಕಾವೇರಿಲಿ ನಮಗೆ ಸಿಗದಂತ ನ್ಯಾಯ, ಮೇಕೆದಾಟು ವಿಚಾರದಲ್ಲಿ, ಇವೆಲ್ಲ ಇತಿಹಾಸ ಪುಟಕ್ಕೆ ಸೇರಂತ ಒಂದು ಪವಿತ್ರವಾದಂತ ನಿರ್ಣಯಗಳು. ಸೊ ನಾವೇನ್ ಮಾಡಿದೀವಿ ಅನ್ನೋದನ್ನ ನಿಮ್ಗೆಲ್ಲ ಪ್ರತ್ಯೇಕವಾಗಿ ಕರೆದು ನಾನು ಮಾತಾಡ್ತೀನಿ. ಆದರೆ ನನಗೆ ಆತ್ಮ ಶಕ್ತಿ ತುಂಬಿದೆ, ಸೆಲ್ಫ್ ಕಾನ್ಫಿಡೆನ್ಸ್. ನಮ್ಗೇನು ಜನ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ರು, ಆ ವಿಶ್ವಾಸ ಇಟ್ಟಂತ ಜನರಿಗೆ ನಾವು ಅವರಿಗೆ ಉಳಿಸ್ಕೊಳ್ಳುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಆ ದೃಷ್ಟಿಯಿಂದ ಇನ್ನು ಮುಂದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಏನ್ ನಾವು ರೂಪಿಸಬೇಕು ಅಂತ ಇದ್ದೀವಿ, ಖಂಡಿತ ಅದನ್ನೆಲ್ಲ ನಾವು ಜಾರಿ ತರ್ತೇವೆ. ಬೆಂಗಳೂರು ನಗರಕ್ಕೆ ಬಹುಶಃ ನನ್ನ 35 ವರ್ಷದ ರಾಜಕಾರಣ, 36 ವರ್ಷ ನಾನು ಶಾಸಕರಾಗಿ, ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕ ಹಾಕೊಂಡ್ರೆ ಬಹುಶಃ ಯಾವಾಗಲೂ ಕೂಡ ಇಂತಹ ಐತಿಹಾಸಿಕವಾದಂತ ಕಾರ್ಯಕ್ರಮಗಳನ್ನ ಮಾಡಕ್ಕಾಗಿರಲಿಲ್ಲ. ಪ್ರೈಮ್ ಮಿನಿಸ್ಟರ್ ಕೂಡ ಇಲ್ಲಿಗೆ ಮೆಟ್ರೋ ಸಂದರ್ಭದಲ್ಲಿ ಬಂದಾಗ ಇದನ್ನ, ಈ ನಗರವನ್ನ ಯಾವ ರೀತಿ ಹಾಡು ಹೊಗಳಿದ್ರು, ನಮ್ಮ ಯೋಜನೆಗಳಿಗೆ ಅವರ ಹಣ ಕೊಡದೇ ಹೋದ್ರು ಕೂಡ ನಾವು ಎಲ್ಲ ರೂಪವನ್ನ, ಅದಕ್ಕೆ ಹೊಸ ರೂಪವನ್ನ, ಭಾರತಕ್ಕೆ ಗೌರವವನ್ನು ಕೊಡೋ ರೀತಿಯಲ್ಲಿ ನಾವು ನಡೆಸಿಕೊಟ್ಟಿದ್ದೇವೆ. ಸೊ ಆ ದೃಷ್ಟಿಯಿಂದ ಇವತ್ತು ಜನ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. 25 ರಾತ್ರಿ 31ಕ್ಕೆ ಬೆಂಗಳೂರು ನಗರದಲ್ಲಿ ಅನೇಕ ಸಂಚುಗಳು ನಡೆದಿದ್ರು ಕೂಡ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನ ಎಲ್ಲ ನಮ್ಮ ಅಫಿಷಿಯಲ್ಸ್ ಬಹಳ ಜಾಗೃತಿ ಮೂಡಿ ಬಹಳ ಶಾಂತಿಯಿಂದ 26ಕ್ಕೆ ಬೀಳ್ಕೊಡುಗೆಯನ್ನ 25 ಬೀಳ್ಕೊಡುಗೆ ಕೊಟ್ಟು 26ಕ್ಕೆ ಸ್ವಾಗತ ಮಾಡಿದ್ದಾರೆ. ಸೊ ನಾನು ಕೂಡ ಆ ಮಧ್ಯರಾತ್ರಿಯಲ್ಲಿ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ವಾಚ್ ಮಾಡ್ತಾ ಇದ್ದೆ, ಬೆಂಗಳೂರು ನಗರದ ಒಬ್ಬ ಶಾಸಕನಾಗಿ, ಇದನ್ನ ಮಂತ್ರಿಯಾಗಿ. ಸೊ ಎಲ್ಲ ಆಫೀಸರ್ಸ್ ಬಂದಿದ್ರು, ಅವ್ರಿಗೆಲ್ಲ ಶುಭ ಹಾರೈಸ್ತೇನೆ. ಎಂಟೈರ್ ಟೀಮ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಪರಮೇಶ್ವರ್, ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವ ತರದ ಘಟನೆ ನಡೆದಂಗೆ ನೋಡ್ಕೊಂಡಿದ್ದಾರೆ. ನೀವು ಕೂಡ ಮಾಧ್ಯಮದವರು ನಮಗೂ ಸಹಕಾರ ಕೊಟ್ಟಿದ್ದಾರೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ನಾನು ಶುಭವನ್ನು ಹಾರೈಸ್ತೇನೆ. 26 ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವಂತ ಒಂದು ಪ್ರತಿಜ್ಞೆಯನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ಹೊಸ ವರ್ಷಕ್ಕೆ ಹೊಸ ಬದಲಾವಣೆಗಳು ಸರ್ಕಾರದಲ್ಲಿ ಏನಾದ್ರು ಆಗುತ್ತಾ ಸರ್? ಹೊಸ ವರ್ಷಕ್ಕೆ ಹೊಸ ಬದಲಾವಣೆಗಳೇನಾದ್ರು ಆಗುತ್ತಾ? ಜನರಿಗೆ ನೆಮ್ಮದಿ, ಸಂತೋಷ, ಸುಖ, ಅವರ ಬದುಕಿನಲ್ಲಿ ಬದಲಾವಣೆ ತರುವಂತ ಕೆಲಸ ಮಾಡ್ತೀವಿ ಸರ್. ಹೈಕಮಾಂಡ್ ಮಟ್ಟದಲ್ಲಿ ತಮಗೆ ಸಂದೇಶ ಬಂದಿದೆ ಸರ್ ಹೊಸ ವರ್ಷಕ್ಕೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.